ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ವ್ಲಾಗ್ಸ್. ನಾವಿವತ್ತು ಬ್ಯಾಂಗ್ಳೂರಿಂದ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಊರಿಗೆ ಹೋಗುವಾಗ ಲೈಕ್ ಸ್ವಲ್ಪ ಟ್ರಾವೆಲ್ ವ್ಲಾಗ್ ಥರ ಆದರೂ ಆಗುತ್ತೆ ಅಂದ್ಬಿಟ್ಟು ಟ್ರಾವೆಲ್ ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ವಿ. ಯೂಶ್ವಲಿ ನಾವು ನೈಸ್ ರೋಡ್ ಕಡೆಯಿಂದ ಹೋಗೋದು ಊರಿಗೆ ಹೋಗುವಾಗ. ಬಟ್ ಈ ಸಲ ಮಳೆ ಕೂಡ ಬರ್ತಿತ್ತು ಆ್ಯಂಡ್ ಸ್ವಲ್ಪ ರೂಟ್ ಚೇಂಜ್ ಮಾಡೋಣ ಅಂದ್ಬಿಟ್ಟು ಕನಕಪುರ ರೋಡ್ ಸೈಡಿಂದ ಹೋಗ್ತಿದ್ದೀವಿ. ಮತ್ತು ಊರಿಗೂ ಕೂಡ ಹತ್ರ ಆಗುತ್ತೆ, ಹಾಗಾಗಿ ಈ ಸೈಡಿಂದ ಹೋಗ್ತಾ ಇದ್ದೀವಿ. ಹೊಸದಾಗಿ ಹಾಸ್ಪಿಟಲ್ ಕನ್ಸ್ಟ್ರಕ್ಟ್ ಆಗ್ತಿದೆ. ಇದು ಹೈವೇ ನೋಡಿ ಫ್ರೆಂಡ್ಸ್ ಅನ್ನಕ್ಕೆ ಅವ್ರೇನು ಹೈವೇನೇ ನೋಡಿರಲ್ವಾ, ಜಸ್ಟ್ ಸುಮ್ಮನೆ. ಮಧ್ಯಾಹ್ನ ಊಟ ಬೇರೆ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಗೈಸ್, ಹಾಗಾಗಿ ಹಸಿವಾಗ್ತಿದೆ. ಇಲ್ಲೆಲ್ಲಾದರೂ ಸ್ಟಾಪ್ ಮಾಡಿಬಿಟ್ಟು ಏನಾದ್ರು ತಿನ್ಕೊಂಡು ಆಮೇಲೆ ನಮ್ಮ ಪ್ರಯಾಣನ ಕಂಟಿನ್ಯೂ ಮಾಡ್ತೀವಿ. ಫುಲ್ಲು ಗ್ರೀನರಿ ಬೆಟ್ಟಗಳು ಗೈಸ್, ಅಂದರೆ ಬೆಟ್ಟಗಳು ಇನ್ ದ ಸೆನ್ಸ್ ಸ್ವಲ್ಪ ಗುಡ್ಡಗಳೆಲ್ಲ ಇದೆ ಇಲ್ಲಿ. ಇಲ್ಲೂ ನೋಡಿ, ಯಾವಾಗಲೂ ಈ ಟ್ರಾಫಿಕಲ್ಲೇ ಓಡಾಡಿ ಬರೀ ಆರೆಂಜ್ ಸೌಂಡು, ಅದು ಇದು ವೆಹಿಕಲ್ ಸೌಂಡ್ಸು, ಗಿಜಿ ಅನ್ನೋದು ಫುಲ್ ಇರಿಟೇಟ್ ಆಗ್ತಾಯಿತ್ತು. ಬಟ್ ಈ ಸಲ ಪೀಸ್ಫುಲ್ಲಾಗಿ ಹೋಗ್ತಾಯಿದ್ವಿ. ಫುಲ್ ಗ್ರೀನರಿ, ಸುತ್ತಮುತ್ತ ನೋಡಿದ್ರು ಗ್ರೀನರಿ, ಊರಲ್ಲೇ ಓಡಾಡ್ತಿದ್ದೀವೇನೋ ಅನ್ನೋ ಒಂದು ಫೀಲು ತುಂಬಾ ಚೆನ್ನಾಗಿತ್ತು ಸೀರಿಯಸ್ಲಿ. ಆಗಷ್ಟೇ ಮಳೆ ಬಂದು ನಿಂತಿದ್ದರಿಂದ ಫುಲ್ ಗ್ರೀನರಿ ಆ್ಯಂಡ್ ಅಲ್ಲಿ ಬೆಟ್ಟ ಕಾಣಿಸ್ತಿದೆಯಲ್ವಾ, ಅದ್ರ ಮೇಲೆ ಫಾಗ್ ಫಾರ್ಮ್ ಆಗಿತ್ತು. ನೋಡೋದಕ್ಕಂತೂ ಸೀರಿಯಸ್ಲಿ ಎಲ್ಲೋ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಈ ಕೆರೆಗೂ ನಮ್ಮ ಊರಿಗೂ ಆಲ್ಮೋಸ್ಟ್ ಒಂದು 20-25 ಕಿಲೋಮೀಟರ್ಸ್ ಇರಬೇಕು. ಅಲ್ಲಿಂದ ಮಳೆ ಸ್ವಲ್ಪ ಸ್ಟಾರ್ಟ್ ಆಗಿತ್ತು. ಸೊ ಆಲ್ಮೋಸ್ಟ್ ಊರಿಗೆ ನಿಯರ್ ಇದ್ದೀವಿ. ಅಲ್ಲಿ ಕಾಣಿಸ್ತಿದ್ದೆಲ್ಲ, ಅಲ್ಲಿ ಎಗ್ ರೈಸ್ ಸಖತ್ತಾಗಿ ಮಾಡುತ್ತಾರೆ. ಹಾಗಾಗಿ ಎಗ್ ರೈಸ್ ತೊಗೊಂಡು ಹೋಗೋಣ ಅಂದ್ಕೊಂಡು ಇವಾಗ ನಿಲ್ಲಿಸ್ತೀವಿ. ಕಾರ್ ನಿಲ್ಲಿಸ್ಬಿಟ್ಟು ಎಗ್ ರೈಸ್ ತೊಗೊಂಡು ಇವಾಗ ಊರಿಗೆ ಹೋಗ್ತಾ ಇರೋದೆ. ಇವಳು ನಮ್ಮ ಸ್ವೀಟಿ, ಕಾಲೆಲ್ಲ ಬದಿ ಮಾಡ್ಕೊಂಡು ಎಲ್ಲ ಗಲೀಜು ಮಾಡ್ಕೊಬತ್ತಾಳೆ ನೋಡಿ. ಹಿಂಗೆ ಆಡೋದು ನನ್ನ ಜೊತೆಗೆ ಈ ಸ್ವೀಟಿ, ನಮ್ಮ ಸ್ವೀಟಿ. ಇಲ್ಲಿ ಕೂತ್ಕೊಳೆ, ಸುಮ್ಮನೆ ಇರಬೇಕು. ಸ್ವೀಟಿ ಏನು ನೋಡ್ತಿದ್ಯಾ? ಏನೀಗ ಏನು ಬೇಕು? ಟಾಯಿಂಕ್ ವಾಯಿಂಕ್ ಚಿಂಕ್ ಈ ಥರ ಆಡ್ತಾಳೆ ಸ್ವೀಟಿ. ಹೊಡಿತೀನಿ ನಿಂಗೆ ಸ್ವೀಟಿ, ಸುಮ್ಮನಿರಬೇಕು. ಸುಮ್ಮನಿರು ನೋಡಿ, ಹಿಂಗೆಲ್ಲ ಆಡೋದು ನನ್ನ ಜೊತೆಗೆ. ನೋಡಿ ಬಂಧುಗಳೇ, ನಾನೇನಾದರೂ ಬಂದರೆ ಊರಿಗೆ ನಮ್ಮ ಸ್ವೀಟಿ ನಾನು ಹಿಂದಿಂದನೇ ತಿರ್ಗೋದು. ನಾನು ಎಲ್ಲಿರ್ತೀನಿ ಅಲ್ಲೇ ಇರೋದು. ನೋಡಿ ಹೆಂಗೆ ನೋಡ್ತಾವಳೆ. ಫ್ರೆಂಡ್ಸ್, ಇದು ನಮ್ಮ ಮನೆ ಹಿಂದೆಗಡೆ ಬೆಳೆದಿರೋ ಆಲದ ಮರ. ಎಷ್ಟು ದೊಡ್ಡ ದೈತ್ಯಕಾರವಾಗಿ ಬೆಳ್ಕೊಂಬಿಟ್ಟಿದೆ ಅಂತಂದರೆ ತುಂಬ ದೊಡ್ಡದಾಗೆ ಬೆಳೆದಿದೆ. ಮತ್ತು ಅದರಲ್ಲೊಂದು ಹತ್ತಿ ಹಣ್ಣು ಅಂತ ಕರಿತೀವಿ, ಅದನ್ನು ಕೂಡ ಬೆಳೆದು ಕೆಳಗಡೆ ಬೀಳ್ತಾ ಇರುತ್ತೆ ನೋಡಿ. ಅದೇ ಇದು ಹತ್ತಿ ಹಣ್ಣು. ಇದು ಕಾಯಾಗಿದ್ದಾಗ ಈ ಥರ ಇರುತ್ತೆ. ಅದು ಹಣ್ಣಾದಾಗ ರೆಡ್ ಕಲರ್ ಆಗೋಗಿರುತ್ತೆ. ಅದನ್ನು ತಿಂತಾರೆ ಕೂಡ, ಏನೋ ಗ್ಯಾಸ್ಟ್ರಿಕ್ಗೆ ಒಳ್ಳೆಯದು ಅಂತ ನಮ್ಮಮ್ಮ ಹೇಳ್ತಾಯಿದ್ರು. ಗ್ಯಾಸ್ಟ್ರಿಕ್ಗೆ ತುಂಬ ಒಳ್ಳೆಯದು, ಬಟ್ ನೋಡ್ಕೊಂಡು ತಿನ್ನಬೇಕು ತುಂಬ ಹಣ್ಣಾಗಿರೋದನ್ನ, ಯಾಕಂದರೆ ಹುಳಗಳಿರುತ್ತಂತೆ ನೋಡಿ. ಕಾಯಿ ಓಪನ್ ಮಾಡಿದಾಗ ಹತ್ತಿ ಹಣ್ಣು ಬಂದು ಈ ಥರ ಇರುತ್ತೆ, ಬಟ್ ಹಣ್ಣು ಬೇರೆ ಥರನೇ ಇರುತ್ತೆ. ನಮ್ಮ ಸ್ವೀಟಿ ಅಂತೂ ಮನೇಲಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ನನ್ನ ಜೊತೆಗೇ ಇದ್ಲು ಎಂಡ್ ಮಾಡೋ ತನಕನೂ. ಆ್ಯಂಡ್ ಅಲ್ಲಿ ಕೋತಿಗಳು ಬೇರೆ ಬಂದಿತ್ತು. ಒಂದು ಪುಟ್ಟ ಕೋತಿ ಅಷ್ಟು ದೂರ ಕೂತಿದೆ ಅಲ್ಲಿ ನೋಡಿ, ಅಲ್ಲಿ ಮನೆ ಮೇಲೆ ಕೂತಿದೆ, ನಿಮ್ಗೆ ಕಾಣಿಸುತ್ತೆ ಎಲ್ಲ ಗೊತ್ತಿಲ್ಲ. ಅದನ್ನು ನೋಡ್ತಾನೆ ಇದ್ಲು. ನಾನು ಸ್ವೀಟಿ ಅಂತ ಕರೆದ್ರು ಈ ಕಡೆ ನೋಡ್ತಿರ್ಲಿಲ್ಲ, ಹೆಂಗೆ ಅದನ್ನೇ ದುರ್ಗುಟ್ಕೊಂಡು ನೋಡ್ತಾನೆ ಇದ್ಲು. ಎಲ್ಲ ಆದಮೇಲೆ ರೆಡಿ ಆಗಿಬಿಟ್ಟು ಇವಾಗ ಊರಿಂದ ಹೊರಟಿದ್ದಾಯಿತು ಮೈಸೂರಿಗೆ. ನಮ್ಮ ಊರಿಂದ ಹೊರಟ ಮೇಲೆ ನಮಗೆ ಮೊದಲು ಸಿಗೋದೆ ಮಾಧವ ಮಂತ್ರಿ ಅಣೆಕಟ್ಟು. ಇದನ್ನು ನಾವು ದಾಟ್ಕೊಂಡೆ ಬೇರೆ ಕಡೆ ಹೋಗಬೇಕು. ನೋಡಿ, ನೀರು ತುಂಬಿದೆ ಆಲ್ಮೋಸ್ಟು. ಇನ್ನೊಂದು ಸ್ವಲ್ಪ ಬಂದರೆ ಫುಲ್ಲು ಗೇಟ್ ತನಕ ಬಂದೇ ಬಿಡುತ್ತೆ. ಇದು ತ್ರಿವೇಣಿ ಸಂಗಮ. ಸೊ
ನಮ್ಮ ಸೇತುವೆ ದಾಟ್ಕೊಂಡು ಸ್ವಲ್ಪ ಒಂದಷ್ಟು ಕಿಲೋಮೀಟರ್ಸ್ ಬಂದಮೇಲೆ ಇದ್ರ ಮೇಲೆ ನಾವು ಹೋಗಬೇಕು. ಇದನ್ನು ದಾಟ್ಕೊಂಡು ಹೋಗ್ತಾ ಇದ್ದರೆ ಆಮೇಲೆ ನಮಗೆ ಮೈಸೂರು ಸಿಗೋದು. ಆ್ಯಂಡ್ ಇದ್ರ ಬಗ್ಗೆ ಮುಂದಿನ ವ್ಲಾಗ್ಗಳಲ್ಲಿ ಆದಷ್ಟು ಮಾಹಿತಿಗಳನ್ನು ಕೊಡ್ತೀನಿ. ಮೈಸೂರಿಗೆ ಹೋಗುವಾಗ ದಾರಿಯಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಯಿತು. ತುಂಬ ಜೋರು ಮಳೆ, ತುಂಬ ಅಂದರೆ ತುಂಬಾ ಜೋರು ಮಳೆ ಬರ್ತಾಯಿತ್ತು. ನಿಮ್ಗೆ ಆಲ್ರೆಡಿ ಇವಾಗ ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ಐಡಿಯಾ ಬರ್ಬೋದು ಎಲ್ಲೋ ಹೋಗ್ತಾ ಇದ್ದೀವಿ ನಾವು ಮೈಸೂರಿಗೆ ಅಂತ. ನನ್ನ ಫಸ್ಟ್ ವ್ಲಾಗಲ್ಲಿ ಇದೆಲ್ಲ ಕನ್ಸ್ಟ್ರಕ್ಷನ್ಸ್ ನಡೀತಾ ಇತ್ತು, ಇವಾಗೆಲ್ಲ ಫುಲ್ ಆಗಿದೆ. ಫುಲ್ ಫಾಗ್ ತುಂಬಿ ತುಳುಕ್ತಾ ಇದೆ ಟೆಂಪಲಲ್ಲಿ ಹತ್ರ. ನೋಡಿ ಕಾಣಿಸ್ತಾನೆ ಇಲ್ಲ, ಒಳಗಡೆ ಬಿಡಲಕ್ಕಮ್ಮ, ಇಲ್ಲೇ ಪಾರ್ಕ್ ಮಾಡ್ಬಿಟ್ಟು ಹೋಗ್ಬೇಕು. ಮೇ ಬಿ ಫುಲ್ ರಶ್ ಇದೆ ಅನ್ಸುತ್ತೆ ಗಾಯ್ಸ್, ಆಷಾಢ ಮಾಸ ಟೈಮ್ ಅಲ್ವಾ, ಹಾಗಾಗಿ ನೋಡಿ ದೂರದಿಂದ ಕಾಣಿಸೋದೇ ಇಲ್ಲ ಆ ಥರ. ಫುಲ್ ನೋಡಮ್ಮ ಯಾವ ಥರ ಫಾಗು, ಹಿಮ ತುಂಬಿ ತುಳುಕ್ತಾ ಐತೆ. ಒಳ್ಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಂದಿರಂಗೆ ಅನಿಸ್ತಾ ಇದೆ. ನಿಜವಾಗ್ಲೂ ಬೆಳಗಿನ ಜಾವ 4 o'clockಗೆ ಬಂದಿರೋ ಥರ ಫೀಲ್ ಆಗ್ತಿತ್ತು. ನಮ್ಮ ಅಮ್ಮನೂ ಅದೇ ಹೇಳ್ತಾಯಿದ್ರು. ಅದನ್ನು ಒಂದು 4-5 ಸತಿ ಆದರೂ ಹೇಳಿದ್ದೀನಿ ವ್ಲಾಗಲ್ಲಿ. ಆ್ಯಕ್ಚುಲಿ ಈ ವ್ಲಾಗ್ನ ನಾನು 4 days ಬ್ಯಾಕ್ ಮಾಡಿರೋದು, ಬಟ್ ಇವಾಗ ಅಪ್ಲೋಡ್ ಮಾಡ್ತಿರೋದು. ನೋಡಿ ಬೆಟ್ಟ, ಆಷಾಢ ಮಾಸ ಆಗಿರೋದ್ರಿಂದ ಬೆಟ್ಟ ಪೂರ್ತಿ ಹೀಗೆ ಇರೋದು. ಅದೆಲ್ಲ ನೋಡಿ ಭಕ್ತಾದಿಗಳಿಗೆ ಈ ಮಳೆ ಇಂದ ತೊಂದರೆ ಆಗಬಾರ್ದು ಅಂತ ಈ ಥರ ಎಲ್ಲ ಅನುಕೂಲಗಳನ್ನ ಮಾಡಿದ್ದಾರೆ. ಮತ್ತು ಫುಲ್ ಬಿಗಿ ಬಂದೋಬಸ್ತಿತ್ತು. ಹಾಗೆಯೇ ರಶ್ ಕೂಡ ಅಷ್ಟೊಂದು ತುಂಬ ಜಾಸ್ತಿ ಇರಲಿಲ್ಲ, ಯಾಕಂದರೆ ನಾವು ಈವ್ನಿಂಗ್ ಹೋಗಿದ್ದಿದ್ದು. ಬಟ್ ಅದು ಅರ್ಲಿ ಮಾರ್ನಿಂಗ್ ಫೀಲ್ ಕೊಡ್ತಾ ಇತ್ತು ನಮಗೆ. ನೋಡಿ ಬೆಟ್ಟ. ದರ್ಶನ ಎಲ್ಲ ಮುಗಿಸ್ಕೊಂಬಂದ್ಮೇಲೆ ಲಡ್ಡು ತೊಗೋತೀವಲ್ವ, ಅಲ್ಲಿ ಈ ಥರ ಎಲ್ಲ ಅರೇಂಜ್ ಮಾಡ್ತಾಯಿದ್ರು. ದೇವಿಗೆ ಬಳೆ ಅಲಂಕಾರ ಮಾಡ್ತಿದ್ರು ಅನ್ಸುತ್ತೆ ಈ ಶುಕ್ರವಾರ, ಹಾಗಾಗಿ ಬಳೆನ ತೊಗೊಂಡು ಹೋಗ್ತಾ ಇದ್ದಾರೆ. ಅಯ್ಯೋ ತುಂಬಾನೇ ಫಾಗ್ ಇದೆ ಗಾಯ್ಸ್, ಅರ್ಲಿ ಮಾರ್ನಿಂಗ್ ಬಂದಿರೋ ಥರ ಫೀಲ್ ಇದೆ. ಬೆಟ್ಟದಲ್ಲಿ ಫಾಗ್ ಜೊತೆ ಮಳೆ ಕೂಡ ಬರ್ತಾ ಇತ್ತು. ಆ ಹನಿ ಎಲ್ಲ ಫೋನ್ ಮೇಲೆ ಬಿದ್ದು ನನ್ನ ಫೇಸ್ ಸ್ವಲ್ಪ ಬ್ಲರ್ ಆಗಿದೆ ಇದರಲ್ಲಿ. ಫುಲ್ ಫಾಗಿ ಇದೆ. ತುಂಬ ಚೆನ್ನಾಗಿದೆ ಗಾಯ್ಸ್ ಫೀಲ್ ಅಂತೂ. ಅರ್ಲಿ ಮಾರ್ನಿಂಗ್ 5 o'clock ಥರ ಫೀಲ್ ಆಗ್ತಿದೆ ಅಲ್ಲ. ಫುಲ್ ಇನ್ನು ಫಾಗ್ ಇದೆ, ಇಲ್ಲಿಲ್ಲ ಅಷ್ಟೊಂದು, ಬಟ್ ಆ ಕಡೆ ಎಲ್ಲ ಜಾಸ್ತಿ ಇದೆ, ಮೇಲ್ಗಡೆ ಎಲ್ಲ. ಎಕ್ಸಿಟ್. ಎಲ್ಲರಿಗೂ ನನ್ನ ಟ್ರಾವೆಲ್ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.